ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಓಂ ಯದ್ವಾಗ್ವದಂತ್ಯ ವಿಚೇತನಾನಿ ರಾಷ್ಟ್ರೀ ದೇವಾನಾಂ ನಿಶಸಾದ ಮಂದ್ರಾಯ್ ಚತಸ್ರ ಊರ್ಜಂದುದುಹೇಪಯಾಗೋಸಿ ಕ್ವಸ್ಯುದಸ್ಯ ಪರಮಂಜಗಾಮ ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾ ಪಶವೋ ವದಂತಿ ಸಾನೋ ಮಂದ್ರೇ ಶಮೂರ್ಜನ್ದುಹಾನ ಧೇನುರ್ವಾಕ್ ಅಸ್ಮಾನ್ ಉಪಸುಷ್ಟುತೈತೋ. ಶ್ರೀ ವಾಗ್ದೇವ್ಯೈ ನಮಃ. ಆತ್ಮೀಯರೇ, ಇಂದು 23ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಮಂಗಳವಾರವಾಗಿದೆ. ಈ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿಗತಿಗಳೇನು ಹಾಗೂ ರಾಶಿಫಲ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸದ ನಕ್ಷತ್ರ ಹಸ್ತ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗವನ್ನು ನೋಡುವಾಗ ವರಿಯಾನ್ನಾಮ ಯೋಗ ಬಾಲವಾಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿವಸದ ಗ್ರಹದ ವಿಶೇಷತೆ ಏನು? ಮೇಷರಾಶಿ ಶೂನ್ಯ, ವೃಷಭ ರಾಶಿಯಲ್ಲಿ ಕುಜನಿದ್ದಾನೆ, ಮಿಥುನ ರಾಶಿಯಲ್ಲಿ ರವಿ ಮಾತ್ರ ಇದ್ದಾನೆ, ಕರ್ಕಾಟಕ ರಾಶಿಯಲ್ಲಿ ಬುಧ ಗುರು ಶುಕ್ರರು 3 ಶುಭಗ್ರಹಗಳು ಕರ್ಕಾಟಕ ರಾಶಿಗೆ ಬಂದುಬಿಟ್ಟಿದ್ದಾವೆ. ಸಿಂಹರಾಶಿಯಲ್ಲಿ ಕೇತು ಮತ್ತು ಮಾಂದ್ಯರ ಯುತಿ, ಕನ್ಯಾ ರಾಶಿಯಲ್ಲಿ ಚಂದ್ರನಿದ್ದಾನೆ, ತುಲಾ ವೃಶ್ಚಿಕ ಧನು ಮಕರ ಶೂನ್ಯ, ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಕುಜನು ಧನಸ್ಥಾನದಲ್ಲಿದ್ದರಿಂದ ಇದೊಂದು ದೋಷ. ಇದು ವ್ಯಯೇ ಧನೆ ಚಪಾತಾಳೆ ಸಪ್ತಮೆ ಅಷ್ಟಮೆ ಕುಜೆ ಹೇಳುವ ಪ್ರಕಾರವಾಗಿ ಧನಸ್ಥಾನದಲ್ಲಿ ಕುಜ ಇದ್ದರೂ ಅದು ದೋಷ. ನಿಮ್ಮ ರಾಶಿಯಾಧಿಪತಿ ಧನಸ್ಥಾನದಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆ, ವ್ಯಾವಹಾರಿಕವಾಗಿ ತೊಂದರೆ, ಋಣಭಾರ ಜಾಸ್ತಿ ಆಗುವಂತಹ ಸಾಧ್ಯತೆಗಳು, ಕುಟುಂಬದ ಹಿರಿಯರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ದೊಡ್ಡಪ್ಪ ಚಿಕ್ಕಪ್ಪಂದರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ಇಂದಿನ ದಿವಸ ಕುಜನಿಗೆ ಶನಿಯ ದೃಷ್ಟಿ ಇದೆ. ಆದ್ದರಿಂದ ನೋಡಿ, ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ 7.5 ಬಳಲಿ ಹೋಗಿದ್ದೀರಿ, ಬೆಂಡಾಗಿ ಹೋಗಿದ್ದೀರಿ. ದೋಷ ನಿವಾರಣೆಗೆ ಶನಿ ಶಾಂತಿ ಕುಜ ಶಾಂತಿಯನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ, ನಿಮಗೂ ಒಂದು ಉದ್ಯೋಗ, ನಿಮಗೂ ವೈವಾಹಿಕ ಜೀವನ, ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಲಾಭ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ. ಮೇಷರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸ್ಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಸಪ್ತಮಾಧಿಪತಿ, ಮದನ ಭವನನಾಥ, ಕಾಮಭವನನಾಥ, 7ನೇ ಮನೆ ಅಧಿಪತಿ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಒಳ್ಳೆ ಯೋಗದ ಫಲ. ಆದರೆ ಕುಜ ಸ್ವಲ್ಪ ತೊಂದರೆಯನ್ನು ಕೊಡುವವನೇ. ಅವನು ತಲೆಗೆ ಮುಖದ ಭಾಗದಲ್ಲಿ ಏನಾದರೂ ಗಾಯ ಇತ್ಯಾದಿಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಎಲ್ಲಾದರೂ ಗೋಡೆಗ ನೆಲಕ್ಕೆ ತಲೆ ತಾಗಿಸಿಕೊಂಡು ಏನಾದರೂ ಏಟು ಮಾಡ್ಕೊಳ್ತೀರಿ. ಕಿಡ್ನಿಯಲ್ಲಿ ದೋಷಗಳು ಕಾಣಿಸುವಂತಹ ಸಾಧ್ಯತೆ, ಸ್ವಲ್ಪ ಜಾಗೃತಿಯಾಗಿರಬೇಕು ವೃಷಭ ರಾಶಿಯವರು. ಶನಿ ದೃಷ್ಟಿ ಬೇರೆ ಬಿದ್ದುಬಿಟ್ಟಿದೆ. ಆದ್ದರಿಂದ ಕಿಡ್ನಿಯಲ್ಲಿ, ಜೊತೆಯಲ್ಲಿ ಮಂಡಿಯಿಂದ ಕೆಳಭಾಗದಲ್ಲಿ ತೊಂದರೆಗಳು ಕಾಣಿಸುವಂತಹದ್ದು. ವ್ಯಾಪಾರಗಳು ಸರಿಯಾಗಿ ಆಗೋದಿಲ್ಲ, ವ್ಯವಹಾರಗಳು ಸರಿಯಾಗಿ ನಡೆಯುವುದಿಲ್ಲ. ಕುಜನ ಕೋಪ ನಿಮ್ಮ ಮೇಲೆ. ಪರಿಹಾರಕ್ಕೆ ಕುಜ ಶಾಂತಿಯನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ನೀವು ಉಜ್ಜಯಿನಿಯಲ್ಲಿರ್ತಕ್ಕಂತಹ ಶನೇಶ್ವರನ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ಅಥವಾ ಉಜ್ಜಯಿನಿಯಲ್ಲೇ ಇರತಕ್ಕಂತಹ ಕುಜನ ಹುಟ್ಟೂರಾದಂತಹ ಉಜ್ಜಯಿನಿಯಲ್ಲಿ ಕುಜ ಮಂದಿರಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ ವೃಷಭ ರಾಶಿಯವರಿಗೆ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಜೊತೆಯಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಮೂಲಕವಾಗಿ ನಿಮ್ಮ ವ್ಯವಹಾರಗಳು ಇವತ್ತಿನ ದಿವಸ ಮಾಡಿಕೊಳ್ಳಿ. ಬಿಳೆ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುತ್ತದೆ, ಶುಭವಾಗುತ್ತೆ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಮಾತ್ರ ಇದ್ದಾನೆ. ರವಿ ಸರಕಾರಿ ಉದ್ಯೋಗಿಗಳಿಗೆ ಯಶಸ್ಸನ್ನು ಕೊಡತಕ್ಕಂಥವನು, ರಾಜಕೀಯದಲ್ಲಿರುವವರಿಗೆ ಅಭಿವೃದ್ಧಿಯನ್ನು ಮಾಡತಕ್ಕಂಥವನು, ರಾಜಕಾರಣಕ್ಕೆ ಹೋಗುವವರಿಗೆ ಅನುಕೂಲವನ್ನು ಮಾಡಿಕೊಡತಕ್ಕಂಥವನು. ಧನಸ್ಥಾನದಲ್ಲಿ ಶುಭ ಗ್ರಹಗಳು ಇದ್ದದ್ದರಿಂದ ಶುಭ ಫಲ ಪ್ರಾಪ್ತಿ, ಅನೇಕ ಮುಖದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಮಾಡುವಂತಹ ಒಂದು ಯೋಗದ ಕ್ಷಣಗಳು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆಗಳಿಲ್ಲ. ಆರ್ಥಿಕ ಮುಗ್ಗಟ್ಟಾಗಿರಲಿ, ಬಂದ ಹಣ ಕೈತಪ್ಪಿ ಹೋಗೋದಾಗಿರಲಿ, ಇದು ಯಾವುದೂ ಇಲ್ಲದೆ ಸುಖವನ್ನು ಅನುಭವಿಸುವಂತಹ ಒಂದು ಸುಯೋಗದ ಕ್ಷಣಗಳು ಇವತ್ತಿನ ದಿವಸ.
ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ದುರ್ಗಾದೇವಿಯ ಆರಾಧನೆ, ಸರಸ್ವತಿಯ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ಮಾಡ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ, ಮಗನ ಮನೆಯಲ್ಲಿದ್ದಾನೆ. ನೀವೇನಾದರೂ ಮಕ್ಕಳ ಮನೆಗೆ ಹೋಗಬೇಕು ಅಂದರೆ ಒಳ್ಳೆಯ ಅವಕಾಶದ ಕಾಲ, ಹೋಗಿ ಬರಬಹುದು. ಕುಟುಂಬದ ಹಿತಚಿಂತನೆಯ ಬಗ್ಗೆ ಲಕ್ಷ್ಯವನ್ನು ಕೊಡಬಹುದು. ಕುಟುಂಬದವರು ಬಿದ್ದು ಹೋದಂತಹ ಕುಟುಂಬವನ್ನು ಎತ್ತಿ ಹಿಡಿಯುವುದಕ್ಕೆ ಸಹಾಯವನ್ನು ಮಾಡಬಹುದು, ಅಥವಾ ಕುಟುಂಬದವರಿಗೆ ಊರಿನವರಿಗೆ ಉಪಕಾರವನ್ನು ಮಾಡಬಹುದು. ದೇಶದ ಹಿತವನ್ನು ಚಿಂತಿಸಬಹುದು. ಹುಟ್ಟೂರಿಗೆ ನಿಮ್ಮ ಯಶಸ್ಸಿನ ಗಳಿಕೆಯನ್ನು ಕೊಡಬಹುದು. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ತಿರುಪತಿ ತಿಮ್ಮಪ್ಪನ ದರ್ಶನ ಬೇಕು. ಪದ್ಮಾವತಿ ಅಮ್ಮನವರನ್ನು ಸಂದರ್ಶನ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ಬಿಳಿ ಬಣ್ಣ ನಿಮಗೆ ಅನುಕೂಲವನ್ನು ತರ್ತದೆ. ಪಶ್ಚಿಮ ದಿಕ್ಕು ದಕ್ಷಿಣ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮುತ್ತನ್ನು ಧಾರಣೆ ಮಾಡುವುದರಿಂದ ನಿಮಗೆ ಪ್ರಯೋಜನ ಉಂಟಾಗ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಕೇತು ಮತ್ತು ಮಾಂದಿಯರ ಯುತಿ. ಎಲ್ಲ ಅರ್ಧಂಬರ್ಧ ವ್ಯವಹಾರ. ಮನೆ ಕಟ್ಟುವುದಕ್ಕೋಸ್ಕರವಾಗಿ ಸೈಟನ್ನು ತೊಗೊಂಡ್ರೆ ರಿಜಿಸ್ಟರ್ ಆಗೋದಿಲ್ಲ. ಮನೆ ಕಟ್ಟಲಿಕ್ಕೆ ಆರಂಭ ಮಾಡಿದರೆ ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. ಉದ್ಯೋಗಕ್ಕೆ 4 ದಿವಸ ಹೋಗ್ತೀರಿ, 4 ದಿವಸ ರಜೆ ಹಾಕ್ತೀರಿ. ವ್ಯವಹಾರವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಪಾರ್ಟ್ನರ್ ವ್ಯವಹಾರಕ್ಕೆ ಆರಂಭವನ್ನು ಮಾಡ್ತೀರಿ, ಅರ್ಧಕ್ಕೆ ಕೈ ಬಿಡ್ತೀರಿ. ವ್ಯಾಪಾರಕ್ಕಾಗಿ ಹೋಗಿ ಕೂತ್ಕೊಳ್ತೀರಿ, ಸುಮ್ಮನೆ ಎದ್ದು ಬರ್ತೀರಿ. ಹಲವಾರು ಸಮಸ್ಯೆಗಳು ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಇದ್ದದ್ದರಿಂದ. ಲಾಭದಲ್ಲಿರ್ತಕ್ಕಂತಹ ಸೂರ್ಯ ಭಗವಂತ ಲಾಭವನ್ನೇನೋ ಕೊಡ್ತಾನೆ, ಆದರೆ ತೆಗೆದುಕೊಳ್ಳುವ ನಿಮಗೆ ಯೋಗ್ಯತೆ ಇರಬೇಕಲ್ವೇ? ಯೋಗ ಇದ್ದರೂ ಯೋಗ್ಯತೆ ಬೇಕು ಯೋಗವನ್ನು ಅನುಭವಿಸುವುದಕ್ಕೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸೂರ್ಯ ಶಾಂತಿ, ಆದಿತ್ಯ ಹೃದಯ ಅಥವಾ ಎಕ್ಕೆ ಗಿಡಕ್ಕೆ ಪೂಜೆ. ಎಕ್ಕೆ ಹೂವಿನ ಮಾಲೆಯನ್ನು ಶಿವನಿಗೆ ಅರ್ಪಣೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಕೆಂಪು ಬಣ್ಣ ನಿಮಗೆ ಹಿತಕರವಾಗಿರ್ತದೆ. ಪೂರ್ವ ದಿಕ್ಕಿನಲ್ಲಿ ಯಶಸ್ಸಿದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಕರ್ಮರಾಶಿಯಲ್ಲಿ ರವಿ ಇದ್ದದ್ದರಿಂದ ಸರ್ಕಾರಿ ಉದ್ಯೋಗಸ್ಥರಿಗೆಲ್ಲ ಅಭಿವೃದ್ಧಿ ಆಗುವಂತಹ ಕ್ಷಣಗಳು. ಪ್ರಯತ್ನ ಬೇಕು. ನೋಡಿ, ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ 3 ಶುಭಗ್ರಹಗಳು, ಬುಧ ಗುರು ಶುಕ್ರ, 3 ಶುಭಗ್ರಹಗಳು ಸಹಿತವಾಗಿ ಶುಭ ಫಲವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 3, 5, 6 ಈ ಸಂಖ್ಯೆಗಳು ನಿಮಗೆ ಇವತ್ತಿನ ದಿವಸ ಯಶಸ್ಸನ್ನು ಕೊಡ್ತದೆ. ಕನ್ಯಾ ರಾಶಿಯವರು ಇಂದಿನ ದಿವಸ 3, 5, 6 ಈ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡಲ್ಲಿ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಆರೋಗ್ಯ ವೃದ್ಧಿ, ವ್ಯಾಪಾರ ವೃದ್ಧಿ, ವ್ಯವಹಾರ ಸಿದ್ಧಿ, ಬಂಧು ಜನರ ಪ್ರೀತಿ ಇವೆಲ್ಲ ಉಂಟಾಗ್ತದೆ. ವಿಷ್ಣು ದೇವರ ಆರಾಧನೆ, ರಾಮದೇವರಿಗೆ ತುಳಸಿ ಅರ್ಪಣೆ ಇವೆಲ್ಲ ನಿಮಗೆ ಹಿತಕರವಾಗಿರ್ತದೆ. ಉತ್ತರ ದಿಕ್ಕು ಯೋಗ್ಯವಾಗಿದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸ್ತ್ರೀಯರಿಗೆ ಸೌಭಾಗ್ಯ ಯೋಗವಂತೆ. ಆದರೆ ಅಷ್ಟಮ ಅಂಗಾರಕ ದೋಷ ಇದ್ದದ್ದರಿಂದ ಸ್ವಲ್ಪ ಅಪಾಯವೂ ಹೌದು. ಜನ್ಮ ಜಾತಕದಲ್ಲಿ ನಿಮಗೆ ಅಷ್ಟಮದಲ್ಲಿ ಅಂಗಾರಕ ಇದ್ದಾನೆ ಅಂದರೆ ಇಂದೂ ಸಹಿತವಾಗಿ ಅಷ್ಟಮದಲ್ಲಿ ಅಂಗಾರಕ ನಿಮಗೆ ತೊಂದರೆಯೇ. ಅಪಮೃತ್ಯುವಿನ ಲಕ್ಷಣಗಳು, ಅವಮಾನದ ಲಕ್ಷಣಗಳು, ಕುತ್ಸಿತ ಮನೋಭಾವದವರ ತೊಂದರೆ, ವ್ಯವಹಾರದಲ್ಲಿ ಅಡಚಣೆ, ನೀವು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹಿತವಾಗಿ ಸ್ಥಗಿತವಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ವಿನಾಯಕ ಶಾಂತಿ ಅಥವಾ ಅನ್ನಪೂರ್ಣೇಶ್ವರಿ ಆರಾಧನೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6, ಬಿಳಿ ಬಣ್ಣ, ಪಶ್ಚಿಮ ಮತ್ತು ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಹಿತವಾಗಿರ್ತದೆ. ಕಷ್ಟವನ್ನು ಪರಿಹಾರ ಮಾಡ್ತದೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಅಂಗಾರಕ, ದಾಂಪತ್ಯ ಜೀವನಕ್ಕೆ ಮಾರಕ. ಅಷ್ಟಮದಲ್ಲಿ ರವಿ, ಅದು ಸಹಿತವಾಗಿ ಪಿತೃಕೋಪಕ್ಕೆ ಕಾರಣ. ನಿಮ್ಮ ರಾಶಿಯಿಂದ ಲಾಭಾಧಿಪತಿ ಭಾಗ್ಯಸ್ಥಾನದಲ್ಲಿ ಭಾಗ್ಯವೃದ್ಧಿಯಾಗುವಂತಹ ಲಕ್ಷಣ. ಪಂಚಮ ಶನಿ ನಡೀತಾ ಇದೆ. ಮಕ್ಕಳಿಂದ ಉಪದ್ರವ, ಮಕ್ಕಳಿಂದ ಕೀಟಲೆಗಳು, ಹೇಳಿದ ಮಾತನ್ನು ಕೇಳದ ಮಕ್ಕಳು ನಿಮಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯವಹಾರದಲ್ಲಿ, ಕಾಗದ ಪತ್ರದ ವಿಚಾರದಲ್ಲಿ, ಹಣಕಾಸಿನಲ್ಲಿ ಈ ಎಲ್ಲ ದೋಷ ನಿವಾರಣೆಗೆ ಗುರುವಾಯೂರಪ್ಪನನ್ನ ಆರಾಧನೆ ಮಾಡಿದಲ್ಲಿ ಕ್ಷೇಮ ಉಂಟಾಗುವಂತಹ ಲಕ್ಷಣ. ಗುರುವಾಯೂರಪ್ಪ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ನವನೀತ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಉತ್ತರ ದಿಕ್ಕು, ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರು.
ಇದೆಲ್ಲವನ್ನು ನೀವು ಬಳಸಿಕೊಂಡಲ್ಲಿ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮಾಡಿಕೊಳ್ಳಿ, ಶುಭವಾಗುತ್ತೆ ಇಂದಿನ ಕಾಲಜ್ಞಾನದಂತೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರವಿ ನಿಂತಿದ್ದಾನೆ, ಭಾಗ್ಯಾಧಿಪತಿ. ರವಿ 7ನೇ ಮನೆಯಲ್ಲಿದ್ದಾಗ ಏನು ಮಾಡ್ತಾನೆ? ದ್ಯುನಾಥೋ ಯದ ದ್ಯೂನಜಾತೋ ನರಸ್ಯ ಪ್ರಿಯಾತಾಪನಂ ಪಿಂಡ ಪೀಡಾಚ ಚಿಂತ ಹೇಳುವ ಪ್ರಕಾರವಾಗಿ ದಾಂಪತ್ಯದಲ್ಲಿ ಅಸುಖವನ್ನು ತರ್ತಾನಂತೆ. ಪಿಂಡ ಪೀಡೆ ಉಂಟಾಗ್ತದೆಯಂತೆ, ಚಿಂತೆ ಉಂಟಾಗ್ತದೆಯಂತೆ. ಪ್ರಿಯಾತಾಪನಂ, ಗಂಡನಿಗೆ ಹೆಂಡತಿಯ ತಾಪ, ಹೆಂಡತಿಗೆ ಗಂಡನ ತಾಪ. ಅಥವಾ ಇನ್ನೇನಾದರೂ ನೀವು ಪ್ರೀತಿಸಿದ್ದೀರಿ, ಪ್ರೀತಿಸಿ ಮದುವೆಯಾಗಿದ್ದೀರಿ, ಪ್ರೀತಿಸಿದವರಿಂದಲೇ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಿ. ಪರಿಹಾರಕ್ಕಾಗಿ ಉಮಾಮಹೇಶ್ವರ ವ್ರತಾಚರಣೆಯನ್ನು ಮಾಡಿಕೊಳ್ಳಿ. 3 ನಿಮ್ಮ ಸಂಖ್ಯೆ, ಹಳದಿ ಕೇಸರಿ ಬಣ್ಣಗಳು, ಉತ್ತರ ದಿಕ್ಕು, ಗುರು ರಾಯರ ಸೇವೆ, ಸಾಯಿಬಾಬಾ ಭಜನೆ ಇತ್ಯಾದಿಗಳು ನಿಮಗೆ ಅನುಕೂಲವನ್ನು ತರ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಧನುರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮಗೆ ಒಳ್ಳೆಯ ಭಾಗ್ಯ. ಸಪ್ತಮ ಸ್ಥಾನದಲ್ಲಿ ಶುಕ್ರ ಬುಧ ಗುರು 3 ಗ್ರಹಗಳು ಕೇಂದ್ರದಲ್ಲಿ ಶುಭ ಗ್ರಹಗಳು ಬಂದಾಗ ಶುಭ ಫಲಗಳು ನಿಶ್ಚಿತ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ವ್ಯವಹಾರದಲ್ಲಿ ಸಿದ್ಧಿ ಆಗ್ತದೆ. ಹೋಟೆಲ್ ಉದ್ಯಮಿಗಳಿಗೆ ಸಾಕಷ್ಟು ಪ್ರಯೋಜನವಾಗ್ತದೆ. ರಿಯಲ್ ಎಸ್ಟೇಟ್ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಅನುಕೂಲ. ವಿದೇಶಕ್ಕೆ ಹೋಗುವವರಿಗೆ ಸಿದ್ಧಿ. ಅದಕ್ಕಿಂತಲೂ ಮುಖ್ಯವಾಗಿ ವಸ್ತ್ರ ವ್ಯಾಪಾರಿಗಳಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಗೃಹಾಲಂಕರಣ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶನಿ ಮಹಾತ್ಮನಿಗೆ ತೃತೀಯದಲ್ಲಿದ್ದಾನೆ, ಅಷ್ಟಮ ಸ್ಥಾನದಲ್ಲಿ, ದುಃಖ ಸ್ಥಾನದಲ್ಲಿ. ಆದ್ದರಿಂದ ಶನಿ ಮಹಾತ್ಮನಿಗೆ ವೀಳ್ಯದೆಲೆ ಹಾರ ಹಾಕಿ, ಆಗ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ. 8, 7 ಈ 2 ಸಂಖ್ಯೆಗಳನ್ನು ಉಪಯೋಗಿಸ್ಕೊಳ್ಳಿ. ಆಕಾಶ ನೀಲಿ ಬಣ್ಣ ಜೊತೆಯಲ್ಲಿ ಕಪ್ಪು ಬಣ್ಣ, ಬಿಳಿ ಬಣ್ಣ ಇವುಗಳನ್ನು ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ. ಈ ಬಣ್ಣಗಳನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಹಿತಕರವಾಗಿರ್ತದೆ. ಮೃತ್ಯುಂಜಯನ ಸೇವೆಯಿಂದ ಕಷ್ಟ ಎಲ್ಲ ನಿವಾರಣೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಸದಾ ಕಾಲದಲ್ಲೂ ತೊಂದರೆ, ಬೆನ್ನು ನೋವು, ಕತ್ತು ನೋವು, ಕೈಕಾಲು ನೋವು, ಬಾಹು ನೋವು. ರಾಹುವರ್ ಬಾಹುಬಲದಲ್ಲಿ ಬಲವಾದ ಬಾಹುಗಳಲ್ಲೂ ಸಹಿತವಾಗಿ ತೊಂದರೆ ಉಂಟಾಗ್ತದೆ. ನಷ್ಟ, ಕೈ ಎತ್ತಿ ಕೊಟ್ಟಿದ್ದು ಮತ್ತೆ ಬರೋದಿಲ್ಲ, ನಿಮ್ಮ ಕೈಯಿಂದಲೇ ನಷ್ಟ ಮಾಡ್ಕೊಳ್ತೀರಿ. ಪಾರ್ಟ್ನರ್ ವ್ಯವಹಾರದಲ್ಲಿ ಸೋಲುಂಟಾಗುವಂತಹ ಸಾಧ್ಯತೆ. ರಾಜಕೀಯದ ಧುರೀಣರಿಂದ ನಿಮಗೇನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಿಗೆ ಬಂಧನ ಭಯ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆದಿತ್ಯ ಹೃದಯ ಸುಂದರಕಾಂಡ ಪಾರಾಯಣ, ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಕಪ್ಪು, ಬಿಳಿ, ಹಸಿರು, ನೀಲಿ ಎಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಬಣ್ಣಗಳು. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಆಂಜನೇಯನ ಅನುಗ್ರಹದಿಂದ ಕಷ್ಟ ಎಲ್ಲ ನಿವಾರಣೆಯಾಗ್ತದೆ ಕುಂಭರಾಶಿಯವರಿಗೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಶನಿ ಮಹಾತ್ಮ. ಕಾಲಿನ ಭಾಗದಲ್ಲಿ ತೊಂದರೆ, ಪಾದರಕ್ಷೆ ಹರಿದು ಹೋಗ್ತದೆ ಅಥವಾ ಪಾದರಕ್ಷೆ ಇಟ್ಟದ್ದು ಇರೋದಿಲ್ಲ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿರ್ತೀರಿ, ಹೊರಭಾಗದಲ್ಲಿ ಇಟ್ಟಿರ್ತೀರಿ, ಇಟ್ಟದ್ದು ಇರೋದಿಲ್ಲ, ಸ್ಟ್ಯಾಂಡ್ ಮಾಡಿರ್ತಾರೆ. ಅಲ್ಲಿ ಸುಮ್ಮನೆ ಹಣ ಕೊಡಬೇಕು ಅಂತ ಒಂದು ಕಡೆ ಇಟ್ಟು ಹೋಗಿರ್ತೀರಿ. ನಿಮ್ಮ ಪಾದರಕ್ಷೆ ಚೆನ್ನಾಗಿದೆ, ಎತ್ಕೊಂಡು ಹೋಗ್ಬಿಡ್ತಾರೆ. ಹೀಗಾಗಿ ತುಂಬ ಜಾಗ್ರತೆ ಇರಬೇಕು. ಕಾಲಿಗೆ ಸಂಕಷ್ಟ ಅಥವಾ ಕಾಲಿಗೆ ಹಾಕುವಂತಹ ರಕ್ಷೆಗೆ, ಪಾದರಕ್ಷೆಗೆ ಸಂಕಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಡವಿ ಬೀಳ್ತೀರಿ, ಬಿದ್ದವರು ಏಟು ಮಾಡ್ಕೊಳ್ತೀರಿ, ಕಾಲಿಗೆ ಗಾಯ ಆಗ್ತದೆ, ತಲೆಗೆ ಗಾಯ ಆಗ್ಬೋದು, ವ್ಯವಹಾರಗಳು ಸರಿಯಾಗಿ ನಡೆಯುವುದಿಲ್ಲ, ಉದ್ದಿಮೆ ನಿಂತು ಹೋಗುವ ಸಾಧ್ಯತೆ, ಕೆಲಸಗಾರರೇ ಬರೋದಿಲ್ಲ. ಈ ಎಲ್ಲ ದೋಷ ನಿವಾರಣೆಗೆ ನಿಮಗೆ ಮೃತ್ಯುಂಜಯನ ಉಪಾಸನೆ ಆದೀತು. ಸಾಧ್ಯವಾದರೆ ಮೃತ್ಯುಂಜಯನ ದರ್ಶನ ಮಾಡ್ಕೊಳ್ಳಿ, ಮೃತ್ಯುಂಜಯನ ಅನುಗ್ರಹವನ್ನು ಪಡ್ಕೊಳ್ಳಿ, ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೀನರಾಶಿಯವರು 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಹಿತಕರವಾಗಿರ್ತದೆ. ಹಳದಿ ಕೇಸರಿ ಬಣ್ಣಗಳು ನಿಮಗೆ ತಂಪನ್ನು ನೀಡ್ತದೆ. ಗುರು ರಾಯರ ಸೇವೆಯಿಂದ ನಿಮ್ಮ ಕಷ್ಟ ನಿವಾರಣೆ, ಪಾದುಕಾ ಪೂಜೆಯಿಂದ ನಿಮ್ಮ ಕಾಲಿಗೆ ರಕ್ಷೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೀನರಾಶಿಯವರು 12 ರಾಶಿಯವರು ಇವತ್ತಿನ ದಿವಸ ನವಮಿ ತಿಥಿ ಮಂಗಳವಾರ ಇದ್ದದ್ದರಿಂದ ಚಂಡಿಕಾ ಪಾರಾಯಣವನ್ನು ಮಾಡಿಕೊಂಡು ಚಂಡಿ ಕೋಪವನ್ನು ನಿವಾರಣೆ ಮಾಡಿಕೊಂಡಲ್ಲೇ ನಿಮಗೆ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. ಅಪಮೃತ್ಯು ನಿವಾರಣೆ, ದುಃಖ ನಿವಾರಣೆ, ದುರ್ಗತಿ ನಿವಾರಣೆ ಆಗುವಂತಹ ಸಾಧ್ಯತೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಕೆಳಭಾಗದಲ್ಲಿ ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.